ಸಾಮಾನ್ಯವಾಗಿ ರಾಜಕೀಯದಲ್ಲಿ ಏನಾಗುತ್ತೆ ಹೇಳಿ? ಪಕ್ಷದ ನಾಯಕರು ಅಥವಾ ಯಾವುದೋ ರಾಜ್ಯದ ಹಿರಿಯ ಲೀಡರ್ಗಳು ತಮ್ಮ ಹೈಕಮಾಂಡ್ ಮೇಲೆ ಅಸಮಾಧಾನಗೊಂಡರೆ ನಾನು ಬಂಡಾಯ ಹೇಳ್ತೀನಿ, ಪಕ್ಷ ಬಿಡ್ತೀನಿ ಅಂತ ಬೆದರಿಕೆ ಹಾಕ್ತಾರೆ. ಇದು ನಾವೆಲ್ಲ ಪ್ರತಿದಿನ ನೋಡೋ ಕತೆ. ಆದರೆ ಸ್ವತಃ ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷರ ಸ್ಥಾನದಲ್ಲೇ ಕುಳಿತಿರುವ ವ್ಯಕ್ತಿ ತಾನೇ ಅಧ್ಯಕ್ಷನಾಗಿರೋ ಪಕ್ಷದ ಹೈಕಮಾಂಡ್ಗೆ ಅದು ಅಪ್ರತ್ಯಕ್ಷವಾಗಿ ಚೆಕ್ಮೇಟ್ ಕೊಡ್ತಾ ಇದ್ದಾರೆ ಅಂದರೆ ನೀವು ನಂಬ್ತೀರಾ? ಹೌದು, ಸದ್ಯಕ್ಕೆ ಕರ್ನಾಟಕ ರಾಜಕೀಯ ಪಡಸಾಲೆಯಲ್ಲಿ ಇಂಥದ್ದೇ ಒಂದು ಶೇಕ್ಸ್ಪಿಯರ್ ಡ್ರಾಮಾವನ್ನು ಮೀರ್ಚೋ ಗೇಮ್ ಪ್ಲಾನ್ ನಡೀತಾ ಇದೆ. ರಾಜ್ಯ ಬಿಜೆಪಿಯ ಅಧ್ಯಕ್ಷ BY ವಿಜಯೇಂದ್ರ ಅವರ ಇತ್ತೀಚಿನ ನಡೆಗಳನ್ನು ನೀವು ಹತ್ತಿರದಿಂದ ಗಮನಿಸಿದ್ರೆ ನಿಮಗೊಂದು ದೊಡ್ಡ ಅನುಮಾನ ಬರುತ್ತೆ. ವಿಜಯೇಂದ್ರ ನಿಜಕ್ಕೂ ಬಿಜೆಪಿಯನ್ನ ಗಟ್ಟಿಯಾಗಿ ಮುನ್ನಡೆಸುತ್ತಿದ್ದಾರಾ, ಇಲ್ಲ ಹೈಕಮಾಂಡ್ನ ದೊಡ್ಡ ದೊಡ್ಡ ಸಾಹೇಬ್ರಿಗೆ ಕೌಂಟರ್ ಕೊಟ್ಟು ತಮ್ಮದೇ ಆದ ಹೊಸ ಹಾದಿ ಹುಡುಕಿಕೊಳ್ತಾ ಇದ್ದಾರಾ? ಇಷ್ಟಕ್ಕೂ ವಿಜಯೇಂದ್ರ ಮನಸ್ಸಲ್ಲಿ ಓಡ್ತಾ ಇರೋ ಆ ಮಾಸ್ಟರ್ ಪ್ಲಾನ್ ಏನು? ತಮ್ಮ ತಂದೆ BS ಯಡಿಯೂರಪ್ಪ 2013ರಲ್ಲಿ ಮಾಡಿದ ಅದೇ KJP ಫಾರ್ಮುಲಾವನ್ನ ವಿಜಯೇಂದ್ರ ಮತ್ತೆ ರಿಪೀಟ್ ಮಾಡ್ತಾ ಇದ್ದಾರಾ? ಬರುವ ನವೆಂಬರ್ ನಂತರ ಕರ್ನಾಟಕ ರಾಜಕೀಯದಲ್ಲಿ ಉಂಟಾಗಲಿರೋ ಆ ಬಿರುಗಾಳಿ ಏನು? ಇವತ್ತಿನ ಈ ವಿಡಿಯೋದಲ್ಲಿ ಪಕ್ಕಾ ಪ್ರೂಫ್ಗಳ ಜೊತೆ ಇಂಚಿಂಚಾಗಿ ವಿಶ್ಲೇಷಣೆ ಮಾಡ್ತಾ ಹೋಗೋಣ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಕತೆ ಶುರುವಾಗೋದು ಇಲ್ಲಿಂದ. ದೆಹಲಿ ಬಿಜೆಪಿ ಹೈಕಮಾಂಡ್ನಿಂದ ರಾಜ್ಯದ ಎಲ್ಲಾ ನಾಯಕರಿಗೂ ಒಂದು ಕ್ಲಿಯರ್ ಮೆಸೇಜ್ ಬಂದಿದೆ. ನೋಡಿ, JDS ಜೊತೆ ನಮ್ದು ಅಲಯನ್ಸ್ ಇದೆ. ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಜೊತೆ ತುಂಬಾ ಪ್ರೀತಿಯಿಂದ ಸಮನ್ವಯತೆಯಿಂದ ಹೋಗ್ಬೇಕು, ಇಬ್ರು ಸೇರಿ ಹೋರಾಟ ಮಾಡಬೇಕು. ಆದ್ರೆ ಇಲ್ಲಿ ಟ್ವಿಸ್ಟ್ ಏನ್ ಗೊತ್ತಾ? ದೆಹಲಿಯಿಂದ ಇಂತಹ ಆರ್ಡರ್ ಬಂದ ಮೇಲೆಯೇ ನಮ್ಮ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಅವರು JDSನಿಂದ ಉಫ್ ಅಂತ ದೂರ ಓಡ್ತಾ ಇದ್ದಾರೆ. ಯಾವಾಗೆಲ್ಲ JDS ನಾಯಕರ ಜೊತೆ ವೇದಿಕೆ ಹಂಚಿಕೊಳ್ಳೋ ಪ್ರಸಂಗ ಬರುತ್ತೋ ಆಗೆಲ್ಲ ವಿಜಯೇಂದ್ರ ಸಾಹೇಬ್ರು ಕಣ್ಮರೆಯಾಗ್ತಾ ಇದ್ದಾರೆ. ಅದಕ್ಕೆ ಒಂದೆರಡು ಎಕ್ಸಾಂಪಲ್ ಕೊಡ್ತೀನಿ ಕೇಳಿ. ಮೊದಲನೇದು, ಈ ಹಿಂದೆ SIR ವಿಚಾರವಾಗಿ JDS ಬಿಜೆಪಿ ಜಂಟಿಯಾಗಿ ದೂರು ನೀಡಲು ಪ್ಲಾನ್ ಮಾಡಿದ್ವು. ಆದರೆ ವಿಜಯೇಂದ್ರ ಅಲ್ಲಿಗೆ ಹೋಗಲೇ ಇಲ್ಲ. ಕೊನೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮತ್ತು HD ಕುಮಾರಸ್ವಾಮಿ ಒಟ್ಟಾಗಿ ಹೋಗಿ ದೂರು ಸಲ್ಲಿಸಬೇಕಾಯಿತು. ಎರಡನೇದಾಗಿ, ಇತ್ತೀಚೆಗೆ ಬೆಂಗಳೂರು ಅಭಿವೃದ್ಧಿ ವಿಚಾರವಾಗಿ ಸರ್ಕಾರದ ವಿರುದ್ಧ ಹೋರಾಟ ಮಾಡುವಾಗ ವಿಜಯೇಂದ್ರ ಏನ್ ಮಾಡಿದ್ರು ಗೊತ್ತಾ? JDSನವರನ್ನ ಜೊತೆಗೆ ಕರೆಯದೆ ತಮ್ಮ ತಂದೆ BS ಯಡಿಯೂರಪ್ಪನವರನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಏಕಾಂಗಿಯಾಗಿ ಪಾದಯಾತ್ರೆ ಘೋಷಿಸಿಬಿಟ್ರು. ಇದರಿಂದ ಬೇಸರಗೊಂಡ JDS ತಾನು ತನ್ನದೇ ಆದ ದಿನಾಂಕ ಪ್ರಕಟಿಸಿತು. ಕೊನೆಗೆ ಅಯ್ಯೋ, ಇಬ್ರು ಬೇರೆ ಬೇರೆ ಯಾಕೆ ಮಾಡೋದು, ಜಂಟಿ ಪಾದಯಾತ್ರೆ ಮಾಡೋಣ ಅಂತ ಚರ್ಚಿಸಲು ಕರೆದ ಪ್ರಮುಖ ಸಮನ್ವಯ ಸಭೆಗೆ ವಿಜಯೇಂದ್ರ ಗೈರಾದ್ರು. ಅಷ್ಟೇ ಯಾಕೆ, ಇತ್ತೀಚೆಗೆ ಮೈತ್ರಿ ನಾಯಕರ ಪ್ರಮುಖ ಕೋಆರ್ಡಿನೇಷನ್ ಮೀಟಿಂಗ್ ಇತ್ತು. ಅಲ್ಲಿಗೆ ಹೋಗೋದು ಬಿಟ್ಟು ವಿಜಯೇಂದ್ರ ನೇರವಾಗಿ ಶಿಕಾರಿಪುರಕ್ಕೆ ಹೊರಟು ಹೋದ್ರು. ಅಲ್ಲಿ ಬಿಜೆಪಿಯ R ಅಶೋಕ್ ಮತ್ತು JDS ನಾಯಕರು ಒಂದಾಗಿ ಹೋರಾಟಕ್ಕೆ ಪ್ಲಾನ್ ಮಾಡ್ತಿದ್ರೆ ಅಧ್ಯಕ್ಷರಾಗಿ ವಿಜಯೇಂದ್ರ ಮಾತ್ರ ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಥರ ಅಂತರ ಕಾಯ್ದುಕೊಳ್ತಾ ಇದ್ದಾರೆ. ಯಾಕೆ ಹೀಗೆ? ಅಧ್ಯಕ್ಷರಾಗಿದ್ಕೊಂಡು ಮೈತ್ರಿಯನ್ನೇ ಏಕಪಕ್ಷೀಯವಾಗಿ ಬದಿಗೊತ್ತೋ ಧೈರ್ಯ ಅವರಿಗೆ ಎಲ್ಲಿಂದ ಬರ್ತಾ ಇದೆ? ನೋಡಿ, ರಾಜಕಾರಣದಲ್ಲಿ ಯಾರೂ ಕೂಡ ಸುಮ್ಮನೆ ಯಾವ ನಿರ್ಧಾರವನ್ನು ತಗೊಳ್ಳಲ್ಲ. ವಿಜಯೇಂದ್ರ ಅವರ ಈ ಸೈಲೆಂಟ್ ಡಿಸ್ಟೆನ್ಸ್ ಹಿಂದೆಯೂ ಒಂದು ಬಲವಾದ ರಾಜಕೀಯ ಲೆಕ್ಕಾಚಾರವಿದೆ. ವಿಶ್ಲೇಷಕರ ಪ್ರಕಾರ ವಿಜಯೇಂದ್ರ ಅವರ ತಲೆಯಲ್ಲಿ ಒಂದು ದೊಡ್ಡ ಪ್ರಶ್ನೆ ಕಾಡ್ತಾ ಇದೆ. ಆ ಪ್ರಶ್ನೆ ಏನ್ ಗೊತ್ತಾ? ಒಂದ್ ವೇಳೆ ಬಿಜೆಪಿ ಮತ್ತು JDS ಸೇರಿ ಭವಿಷ್ಯದಲ್ಲಿ ಅಧಿಕಾರಕ್ಕೆ ಬಂದ್ರೆ ಮುಖ್ಯಮಂತ್ರಿ ಆಗೋದು ಯಾರು? ಉತ್ತರ ನಮಗೂ ಗೊತ್ತಿದೆ, ವಿಜಯೇಂದ್ರ ಅವ್ರಿಗೂ ಗೊತ್ತಿದೆ. ಅದು HD ಕುಮಾರಸ್ವಾಮಿ. ಈಗ ವಿಜಯೇಂದ್ರ ಅವರ ಪಾಯಿಂಟ್ ಆಫ್ ವ್ಯೂನಿಂದ ಯೋಚನೆ ಮಾಡಿ. ನಾಳೆ ಕುಮಾರಸ್ವಾಮಿ ಅವರನ್ನ CM ಪೀಠದ ಮೇಲೆ ಕೂರ್ಸೋಕೆ ನಾನು ಇವತ್ತು ರಾಜ್ಯಾದ್ಯಂತ ಹಗಲಿರುಳು ಕಷ್ಟಪಟ್ಟು ಪಾದಯಾತ್ರೆ ಮಾಡಬೇಕಾ? ಕುಮಾರಸ್ವಾಮಿ CM ಆದರೆ ರಾಜ್ಯ ಬಿಜೆಪಿಯಲ್ಲಿ ನನ್ನ ಭವಿಷ್ಯ ಏನು? ನನ್ನ ನಾಯಕತ್ವಕ್ಕೆ ಬೆಲೆ ಎಲ್ಲಿದೆ? ಖಂಡಿತವಾಗಿಯೂ JDS ಜೊತೆಗಿನ ಮೈತ್ರಿ ಗಟ್ಟಿಯಾದಷ್ಟು ರಾಜ್ಯ ಬಿಜೆಪಿಯಲ್ಲಿ ಯಡಿಯೂರಪ್ಪ ಕುಟುಂಬದ ಹಿಡಿತ ಸಡಿಲವಾಗುತ್ತೆ ಅನ್ನೋ ಭಯ ವಿಜಯೇಂದ್ರ ಅವರಿಗಿದೆ. ಅದಕ್ಕೆ ಬಿಜೆಪಿ JDS ಒಂದಾಗಿ ಹೋಗಿ ಯಶಸ್ಸು ಕಂಡ್ರೆ ಆ ಯಶಸ್ಸಿನ ಕ್ರೆಡಿಟ್ ತಮಗೆ ಸಿಗಬಾರ್ದು ಅಥವಾ ತಾನು ಆ ಮೈತ್ರಿಯ ಭಾಗವೇ ಅಲ್ಲ ಅನ್ನೋ ಸಂದೇಶವನ್ನ ಹೈಕಮಾಂಡ್ಗೆ ರವಾನಿಸಲು ಅವರು ಬಯಸ್ತಾ ಇದ್ದಾರಾ? ಈ ಗಣಿತ ನಿಮ್ಗೇನನ್ಸುತ್ತೆ? ಕಮೆಂಟ್ ಮಾಡಿ ಹೇಳಿ. ಈಗ ಬರೋಣ ವಿಡಿಯೋದ ಅತ್ಯಂತ ಇಂಟ್ರೆಸ್ಟಿಂಗ್ ಮತ್ತು ಸಸ್ಪೆನ್ಸ್ ಭಾಗಕ್ಕೆ.
ಮುಂಬರುವ ನವೆಂಬರ್ ತಿಂಗಳಿಗೆ BY ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷತೆಯ ಅವಧಿ ಮುಕ್ತಾಯಗೊಳ್ಳುತ್ತೆ. ಈಗಿರೋ ಮಾಹಿತಿ ಪ್ರಕಾರ ಪಕ್ಷದ ಒಳಗಿರೋ ವಿರೋಧಿ ಅಲೆ ನೋಡಿ ಹೈಕಮಾಂಡ್ ವಿಜೇಂದ್ರ ಅವರಿಗೆ ಮತ್ತೆ ಅಧ್ಯಕ್ಷ ಪಟ್ಟ ಕೊಡೋದು ಡೌಟು ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಒಂದು ವೇಳೆ ನವೆಂಬರ್ ನಂತರ ದೆಹಲಿ ನಾಯಕರು ವಿಜೇಂದ್ರ ಅವರನ್ನ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಿದ್ರೆ ವಿಜೇಂದ್ರ ನೆಕ್ಸ್ಟ್ ಏನು ಮಾಡ್ತಾರೆ? ಇಲ್ಲೇ ನೋಡಿ KJP ತಂತ್ರ ಸೈಲೆಂಟ್ ಆಗಿ ವರ್ಕ್ ಆಗ್ತಾ ಇರೋದು. ನಿಮಗೆ ನೆನಪಿರಬಹುದು, ಸರಿಯಾಗಿ 2013ರ ವಿಧಾನಸಭಾ ಚುನಾವಣೆಗಿಂತ ಮುಂಚೆ BS ಯಡಿಯೂರಪ್ಪನವರು BJP ಹೈಕಮಾಂಡ್ ವಿರುದ್ಧ ಬಂಡಾಯ ಎದ್ದು ಪಕ್ಷದಿಂದ ಹೊರಬಂದು ಕರ್ನಾಟಕ ಜನತಾ ಪಕ್ಷ ಅಂದರೆ KJP ಸ್ಥಾಪನೆ ಮಾಡಿದ್ರು. ಅಂದು KJP ಸ್ವಂತ ಬಲದ ಮೇಲೆ ಸರ್ಕಾರ ರಚನೆ ಮಾಡದೇ ಇರ್ಬೋದು, ಆದರೆ BJPಯ ಸಾಂಪ್ರದಾಯಿಕ ವೋಟ್ ಬ್ಯಾಂಕನ್ನು ಪೂರ್ತಿಯಾಗಿ ಒಡೆದು ಹಾಕಿತ್ತು. ಪರಿಣಾಮ BJP ಹೀನಾಯವಾಗಿ ಸೋತು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ತಮ್ಮ ಶಕ್ತಿ ಏನೆಂದು BJPಗೆ ತೋರಿಸಿದ ನಂತರ 2014ರ ಲೋಕಸಭಾ ಚುನಾವಣೆಗೆ ಮುಂಚೆ ಯಡಿಯೂರಪ್ಪನವರು ಮತ್ತೆ BJPಗೆ ಗ್ರ್ಯಾಂಡ್ ಎಂಟ್ರಿ ಕೊಟ್ಟರು. ಶಿವಮೊಗ್ಗದಿಂದ MP ಆದ್ರು, ಮತ್ತೆ ರಾಜ್ಯಾಧ್ಯಕ್ಷರಾದ್ರು. ಕೊನೆಗೆ BJPಯನ್ನ ಅಧಿಕಾರಕ್ಕೆ ತಂದು ಮತ್ತೆ CM ಕೂಡ ಆದ್ರು. ಈಗ ವಿಜೇಂದ್ರ ಸಹ ಅದೇ ಹಳೆಯ BSY ಫಾರ್ಮುಲಾ ಅನುಸರಿಸ್ತಾ ಇದ್ದಾರಾ? ನನ್ನನ್ನು ಅಧ್ಯಕ್ಷ ಸ್ಥಾನದಿಂದ ತೆಗೆದ್ರೆ ನಾನು ನನ್ನದೇ ಆದ ಪ್ರಾದೇಶಿಕ ಪಕ್ಷ ಕಟ್ತೀನಿ, ಲಿಂಗಾಯತ ವೋಟ್ ಬ್ಯಾಂಕ್ ಒಡೆದು BJPಗೆ ನನ್ನ ಪವರ್ ಏನು ಅಂತ ತೋರಿಸ್ತೀನಿ, ಆಮೇಲೆ ಸೂಕ್ತ ಸಮಯದಲ್ಲಿ BJP ಜೊತೆ ಷರತ್ತುಗಳನ್ನು ವಿಧಿಸಿ ಮತ್ತೆ ಮರಳಿ ಬರ್ತೀನಿ ಅನ್ನೋ KJP 2.0 ಪ್ಲಾನ್ ವಿಜೇಂದ್ರ ತಲೆಯಲ್ಲಿ ಓಡ್ತಾ ಇದೆಯಾ? ಆದರೆ ಈ ಹಾದಿ ವಿಜೇಂದ್ರ ಅವರಿಗೆ ಅಂದ್ಕೊಂಡಷ್ಟು ಸುಲಭವಾಗಿದೆಯಾ? ಖಂಡಿತ ಇಲ್ಲ. ಪಕ್ಷದ ಒಳಗಡೆಯೇ ವಿಜೇಂದ್ರ ಅವರಿಗೆ ಬಸವನಗೌಡ ಪಾಟೀಲ್ ಯತ್ನಾಳ್, ರಮೇಶ್ ಜಾರಕಿಹೊಳಿಯಂತಹ ಹಿರಿಯ ನಾಯಕರ ತೀವ್ರ ವಿರೋಧವಿದೆ. ಅಪ್ಪ ಮಕ್ಕಳ ಪಾರ್ಟಿ ಅಂತ ಸ್ವಪಕ್ಷದವರೇ ಬಹಿರಂಗವಾಗಿ ವಿಡಿಯೋ ಮುಂದೆ ಬಂದು ಬೈತಾ ಇದ್ದಾರೆ. ಇಷ್ಟೆಲ್ಲ ವಿರೋಧದ ಮಧ್ಯೆಯೂ ವಿಜೇಂದ್ರ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ. ಆದರೆ ಇತ್ತೀಚೆಗೆ ನಡೆದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ನಡೆದ ಕ್ರಾಸ್ ವೋಟಿಂಗ್ ಘಟನೆ ಇದೆಯಲ್ಲ, ಅದು BJP ಹೈಕಮಾಂಡ್ ಕಣ್ಣು ಕೆಂಪಾಗುವಂತೆ ಮಾಡಿದೆ. ಸ್ವತಃ ರಾಜ್ಯಾಧ್ಯಕ್ಷರ ಬೆಂಬಲಿಗರೇ ಕ್ರಾಸ್ ವೋಟಿಂಗ್ ಮಾಡಿದ್ರು ಅನ್ನೋ ಆರೋಪಗಳು ಬಂದಾಗ ವಿಜೇಂದ್ರ ನೀಡಿದ ಹೇಳಿಕೆಗಳು ಪಕ್ಷದ ಶಿಸ್ತನ್ನು ಗಾಳಿಗೆ ತೂರಿದಂತಿತ್ತು. ಅಂದರೆ ವಿಜೇಂದ್ರ ಈಗಿನಿಂದಲೇ ಹೈಕಮಾಂಡ್ಗೆ ನನ್ನ ನಿರ್ಧಾರಗಳೇ ನನಗೆ ಮುಖ್ಯ ಅನ್ನೋ ಸಂದೇಶ ರವಾನಿಸ್ತಾ ಇದ್ದಾರೆ. ಈಗ ಅಂತಿಮವಾಗಿ BJPಯಿಂದ ಮತ್ತು JDS ಮೈತ್ರಿಯಿಂದ ಅಂತರ ಕಾಯ್ದುಕೊಳ್ತಾ ಇರೋ ವಿಜೇಂದ್ರ ಅವರಿಗೆ ರಾಜಕೀಯವಾಗಿ ಲಾಭವೋ ಅಥವಾ ಹಿನ್ನಡೆಯೋ? ಇಲ್ಲಿ ಈ 3 ಪ್ರಮುಖ ರಿಸ್ಕ್ಗಳಿವೆ. ಮೊದಲೇದು ದೆಹಲಿ ನಾಯಕರ ಕೆಂಗಣ್ಣು. ಹೈಕಮಾಂಡ್ ತೀರ್ಮಾನಿಸಿದ ಮೈತ್ರಿಯನ್ನೇ ನಿರ್ಲಕ್ಷಿಸೋದು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಕಣ್ಣಿನಲ್ಲಿ ವಿಜೇಂದ್ರ ಅವರ ವಿಶ್ವಾಸಾರ್ಹತೆಯನ್ನ ಸಂಪೂರ್ಣವಾಗಿ ಹಾಳು ಮಾಡಬಹುದು. ಎರಡನೇದು 2013ಕ್ಕೂ ಈಗಿಗೂ ಇರೋ ವ್ಯತ್ಯಾಸ. 2013ರಲ್ಲಿ ಯಡಿಯೂರಪ್ಪ ಅವರಿಗೆ ಇಡೀ ಕರ್ನಾಟಕದಲ್ಲಿ ಮಾಸ್ ಲೀಡರ್ ಇಮೇಜ್ ಇತ್ತು. ಲಿಂಗಾಯತ ಸಮುದಾಯ ಅವರ ಹಿಂದೆ ಕಣ್ಮುಚ್ಕೊಂಡು ನಿಂತಿತ್ತು. ಆದರೆ ಇಂದು ವಿಜೇಂದ್ರ ಅವರಿಗೆ ಆ ಮಟ್ಟದ ಮಾಸ್ ಅಪೀಲ್ ಇದೆಯಾ? ಲಿಂಗಾಯತ ಸಮುದಾಯ ಸಂಪೂರ್ಣವಾಗಿ ವಿಜೇಂದ್ರ ಜೊತೆ ನಿಲ್ಲುತ್ತಾ ಅನ್ನೋದು ದೊಡ್ಡ ಪ್ರಶ್ನೆ. ಮೂರನೇದು ಹೊಸ ಪಕ್ಷದ ಅಪಾಯ. ಇಂದಿನ ರಾಜಕೀಯದಲ್ಲಿ ಹೊಸ ಪ್ರಾದೇಶಿಕ ಪಕ್ಷ ಕಟ್ಟೋದು ಎಷ್ಟು ಕಷ್ಟ ಅಂತ ನಮಗೂ ಗೊತ್ತಿದೆ. ಸ್ವತಃ ಯಡಿಯೂರಪ್ಪನವರ KJPಯೇ ಪೂರ್ಣ ಯಶಸ್ಸು ಕಾಣಲಿಲ್ಲ ಅಂದಮೇಲೆ ವಿಜೇಂದ್ರ ಅವರಿಗೆ ಹೊಸ ಪಕ್ಷ ಕಟ್ಟೋದು ಅತ್ಯಂತ ಅಪಾಯಕಾರಿ ಅಥವಾ ಆತ್ಮಘಾತುಕ ನಡೆಯಾಗಬಹುದು. ಒಟ್ನಲ್ಲಿ ಹೇಳೋದಾದ್ರೆ ರಾಜ್ಯಾಧ್ಯಕ್ಷರಾಗಿದ್ದುಕೊಂಡೇ ಪಕ್ಷದ ಮೈತ್ರಿ ನಿಲುವಿಗೆ ವಿರುದ್ಧವಾಗಿ ನಡೀತಾ ಇರೋ ವಿಜೇಂದ್ರ ಅವರ ನಡೆ ಕರ್ನಾಟಕ BJPಯಲ್ಲಿ ದೊಡ್ಡ ಚಡಪಡಿಕೆಯನ್ನ ಹುಟ್ಟುಹಾಕಿದೆ. ಬರುವ ನವೆಂಬರ್ನಲ್ಲಿ ಅವರ ಅಧ್ಯಕ್ಷತೆಯ ಅವಧಿ ಮುಗಿದ ನಂತರ ಅವರು ವಹಿಸುವ ಪ್ರತಿಯೊಂದು ನಡೆಯೂ ಕರ್ನಾಟಕ ರಾಜಕೀಯದ ದಿಕ್ಸೂಚಿಯನ್ನೇ ಬದಲಾಯಿಸಬಲ್ಲದು. ಅವರು BJPಯಲ್ಲಿ ಇದ್ಕೊಂಡೇ ಹೈಕಮಾಂಡ್ ಜೊತೆ ಫೈಟ್ ಮಾಡ್ತಾರೋ ಅಥವಾ ತಂದೆಯ ಹಾದಿಯಲ್ಲೇ ನಡೆದು ಹೊಸ ಪಕ್ಷ ಕಟ್ಟಿ KJP 2.0 ಶುರು ಮಾಡ್ತಾರೋ ಎಂಬುದನ್ನ ನಾವು ಕಾದ್ ನೋಡ್ಬೇಕಿದೆ. ನಿಮ್ಗೇನನ್ಸುತ್ತೆ? ವಿಜೇಂದ್ರ ಹೊಸ ಪಕ್ಷ ಕಟ್ಟಿದ್ರೆ ಕರ್ನಾಟಕದಲ್ಲಿ ಗೆಲ್ಲೋಕೆ ಸಾಧ್ಯನಾ ಅಥವಾ ಅವರು BJP ಮೈತ್ರಿ ಜೊತೆಯೇ ಮುಂದುವರಿಬೇಕಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಆಳವಾದ ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮ ವಾರ್ತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗೋದನ್ನ ದಯವಿಟ್ಟು ಮರಿಬೇಡಿ. ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.